ಸೊ ಇನ್ನೊಂದು ಕಡೆಗೆ ವಾಲ್ಮೀಕಿ ನಿಗಮದ 187 ಕೋಟಿ ಹಗರಣ ಏನಿದೆ, ರಾಯಚೂರಿನಲ್ಲಿ ಈಗ ಇಡಿ ದಾಳಿ ಮುಂದುವರೆದಿದೆ. ದದ್ದಲ್ ಮಾಜಿ ಪಿಎ ಪಂಪಣ್ಣ ಫ್ಲಾಟ್ ಮೇಲೂ ಕೂಡ ದಾಳಿಯನ್ನ ಮಾಡಿದ್ದಾರೆ. ಫ್ಲಾಟ್ ನಂಬರ್ 104ರಲ್ಲಿ ಇಡಿ ಅಧಿಕಾರಿಗಳು ಶೋಧವನ್ನ ಮಾಡ್ತಾ ಇದ್ದಾರೆ. ಪ್ರಕರಣದಲ್ಲಿ ಹಣ ಪಡೆದಿರುವಂತಹ ಆರೋಪದಡಿಯಲ್ಲಿ ವಿಚಾರಣೆ ನಡೀತಾ ಇದೆ. ಪಂಪಣ್ಣನನ್ನ ಕರೆಸಿ ಆತನ ಎದುರಲ್ಲೇ ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಸೊ ರಾಯಚೂರಿನಲ್ಲೂ ಕೂಡ ಮುಂದುವರೆದಿದೆ, ಬಳ್ಳಾರಿಯಲ್ಲೂ ಕೂಡ ಮುಂದುವರೆದಿದೆ, ಬೆಂಗಳೂರಿನಲ್ಲೂ ಕೂಡ ಇದೆ. ಸೊ ಈ ವಿಚಾರದಲ್ಲಿ ಎಲ್ಲಾ ಕಡೆಯೂ ಕೂಡ ಹಣ ವರ್ಗಾವಣೆ ಆಗಿರುವ ವಿಚಾರದಲ್ಲಿ ಈಗ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. there is a limitation of amount transaction. ಸೊ ಒಂದು ಅಮೌಂಟ್ ಇರುತ್ತೆ, ಆ ಅಮೌಂಟಿನ ಮಿತಿಮೀರಿ ಹಣ ವರ್ಗಾವಣೆ ಆದಂಥ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಅಕ್ರಮವಾಗಿ ಹಣ ವರ್ಗಾವಣೆ ಆದಾಗ ಅದರ ಪ್ರಶ್ನೆಯನ್ನ ಕೇಳುವಂತಹ ಅಧಿಕಾರ ಇಡಿಗೆ ಇರುತ್ತೆ. ಆ ಅಧಿಕಾರದ ಮೇಲೆ ಇವತ್ತು ದಾಳಿಯನ್ನ ಮಾಡಿದ್ದಾರೆ. ಈ ಕಡೆಗೆ ನಾಗೇಂದ್ರ ಅವರ ಪಿ ಎ ಹರೀಶ್ನನ್ನ ಕೂಡ ಇವತ್ತು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇನ್ನೊಂದು ಕಡೆಗೆ ರಾಯಚೂರಿನಲ್ಲಿ ದದ್ದಲ್ ಅವರ ಪಿ ಎ ಪಂಪಣ್ಣ ಅವರ ಫ್ಲಾಟ್ ಮೇಲೂ ಕೂಡ ದಾಳಿ ಮಾಡಿದ್ದಾರೆ. ಸಾಧ್ಯ ಆದರೆ ಅವರನ್ನು ಕೂಡ ವಶಕ್ಕೆ ಪಡೆಯುವಂತಹ ಸಾಧ್ಯತೆಯೇ ಹೆಚ್ಚಾಗಿದೆ. ನನ್ನ ಸಹೋದ್ಯೋಗಿ ನರಸಿಂಹಮೂರ್ತಿ ಇದ್ದಾರೆ ನನ್ನ ಸಂಪರ್ಕದಲ್ಲಿ. ನರಸಿಂಹಮೂರ್ತಿ, ಈಗ ರಾಯಚೂರಿನಲ್ಲೂ ಕೂಡ ಎಲ್ಲ ಕಡೆಯೂ ಕೂಡ ಒಂದಿಷ್ಟು ದೊಡ್ಡ ಮಾಹಿತಿಯನ್ನು ಇಟ್ಕೊಂಡೇ ಇಡೀ ದಾಳಿಯನ್ನ ಮಾಡಿದೆ. ಯಾರೋ ಹೇಳೋ ರೀತಿಯಲ್ಲಿ ಯಾವುದೋ ಚಟಕ್ಕೋಸ್ಕರ ಇದು ದಾಳಿ ಮಾಡಿದಂಗೆ ಕಾಣಿಸ್ತಾ ಇಲ್ಲ. ಇದ್ರ ಬಗ್ಗೆ ಪಕ್ಕಾ ಇನ್ಫಾರ್ಮೇಶನ್ ಇಟ್ಕೊಂಡೇ ದಾಳಿಯನ್ನ ಮಾಡಿದಂಗಿದೆ ನರಸಿಂಹಮೂರ್ತಿ ಅಲ್ವಾ? ನಿಜ ಅರುಣ್, ಯಾಕಂತ ಹೇಳಿದ್ರೆ ಇವತ್ತು ಸುಮಾರು 18 ಕಡೆ ರಾಜ್ಯದಲ್ಲಿ ಒಟ್ಟಾರೆಯಾಗಿ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿರೋದು. ದಾಳಿಗೂ ಮೊದಲು ಒಂದಷ್ಟು ಹೋಮ್ವರ್ಕ್ ಅನ್ನ ಇಡಿ ಅಧಿಕಾರಿಗಳು ಮಾಡದಂತೆ ಕಂಡು ಬರ್ತಿದೆ. ಕಾರಣ, ಕಳೆದ 3-4 ದಿನಗಳ ಹಿಂದೆ ECIR ಅನ್ನ ದಾಖಲು ಮಾಡಿದೆ. ಅದಾದ ಬಳಿಕ ECIR ಆದ ಬಳಿಕ ಈ ಜೈಲಿನಲ್ಲಿ ಈಗಾಗಲೇ ಪರಶುರಾಮ್ ಸೇರಿದಂತೆ ಪದ್ಮನಾಭ್ ಈ ಇಬ್ಬರನ್ನು ಕೂಡ ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನು ಕೂಡ ಮಾಡಲಾಗಿದೆ. ಅದಾದ ಬಳಿಕ ಇವತ್ತು ನಾಗೇಂದ್ರ, ದದ್ದಲ್ ಸೇರಿದಂತೆ ಮತ್ತೆ ಈ ಯೂನಿಯನ್ ಬ್ಯಾಂಕ್ನ ಅಧಿಕಾರಿಗಳು ಸೇರಿದಂತೆ ಸುಮಾರು 18 ಕಡೆ ಇದೀಗ ತಲಾಶ್ ಏನಿದೆ ಆ ತಲಾಶ್ ಕಾರ್ಯ ನಡೀತಿದೆ. ಬೆಳಗ್ಗೆ 7 ಗಂಟೆಗೆ ಶುರುವಾದಂತಹ ಈ ತಲಾಶ್ ಕಾರ್ಯ, ಮನೆಯ ಶೋಧ ಕಾರ್ಯ ಇನ್ನೂ ಕೂಡ ಮುಗ್ದಿಲ್ಲ. ಮಾಜಿ ಸಚಿವ ನಾಗೇಂದ್ರ ಅವರ ಮನೆ ಇರ್ಬೋದು, ಬಸವನಗೌಡ ದದ್ದಲ್ಗೆ ಸೇರಿದಂತಹ ನಿವಾಸಗಳಿರ್ಬೋದು, ರಾಯಚೂರಿನ ಬಸವನಗೌಡ ದದ್ದಲ್ರವರ PA ಅವ್ರ ಮನೆ ಇರ್ಬೋದು, ಈ ಎಲ್ಲ ಹಂಪಣ್ಣ ಅವ್ರ ಮನೆ, ಈ ಎಲ್ಲ ಕಡೆ ಇನ್ನೂ ಕೂಡ ಶೋಧ ಕಾರ್ಯ, ಪರಿಶೀಲನಾ ಕಾರ್ಯ ನಡೀತಿದೆ. ಮಧ್ಯಾಹ್ನದ ವೇಳೆಗೆ ಅಂದ್ರೆ ಇವತ್ತು ಮಧ್ಯಾಹ್ನದ ವೇಳೆಗೆ ನಾಗೇಂದ್ರ ಅವರ PA ಹರೀಶ್ ಅವ್ರನ್ನ ಇಲ್ಲಿಂದ ಕರೆದುಕೊಂಡು ಇದೀಗ ಇಡಿ ಕಚೇರಿಗೆ, ಶಾಂತಿನಗರದ ಕಚೇರಿಗೆ ಕರೆದೊಯ್ಯಲಾಗಿದೆ. ಒಂದಷ್ಟು ಪ್ರಶ್ನೆಗಳಿಗೆ ಅಂದ್ರೆ ಹರೀಶ್ ಸರಿಯಾದ ಉತ್ತರವನ್ನ ಕೊಡ್ತಿರ್ಲಿಲ್ಲ, ಎಲ್ಲದಕ್ಕೂ ಕೂಡ ನಾಗೇಂದ್ರ ಅವರ ಮುಖವನ್ನ ನೋಡ್ತಿದ್ರು. ಹೀಗಾಗಿ ಬೇರೆ ಕಡೆ ವಿಚಾರಣೆಯನ್ನ ನಡೆಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಕರೆದುಕೊಂಡು ಹೋಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಒಟ್ಟಾರೆಯಾಗಿ ಕರ್ನಾಟಕ ಸೇರಿದಂತೆ ಹೈದರಾಬಾದ್ನಲ್ಲೂ ಆ ಫಸ್ಟ್ ಬ್ಯಾಂಕ್ ಕಚೇರಿ ಸೇರಿದಂತೆ ಎಲ್ಲ ಕಡೆ ಸುಮಾರು 18 ಕಡೆ ಕರ್ನಾಟಕದಲ್ಲಿ ಮತ್ತೆ ಹೈದರಾಬಾದ್ನಲ್ಲೂ 3-4 ಕಡೆ ಇಡಿ ದಾಳಿಯನ್ನ ನಡೆಸಿ ಶೋಧವನ್ನ ನಡೆಸಲಾಗ್ತಿದೆ. ಅರುಣ್. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇನ್ನೊಂದು ಕಡೆಗೆ ರಾಯಚೂರಿಗೆ ಹೋಗ್ತಾ ಇದ್ರಿ, ನನ್ನ ಸಹೋದ್ಯೋಗಿ ವಿಜಯ್ ಜಾಗಡ್ಕಲ್ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವಿಜಯ್, ಈಗ ಏನೆಲ್ಲ ದಾಖಲೆಗಳನ್ನ ವಶಪಡಿಸಿಕೊಂಡಿದ್ದಾರೆ, ಯಾವ ದಾಖಲೆಗಳನ್ನ ಇಟ್ಕೊಂಡು ಈ ಪಂಪಣ್ಣನನ್ನ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ? ವಿಜಯ್, ಏನಿದೆ ಅಪ್ಡೇಟ್ಸ್? ಅರುಣ್, ಏನು ಮುಖ್ಯವಾಗಿ ಪಂಪಣ್ಣ ಏನಿದ್ದಾರೆ, ಇವರು ಬಸವನಗೌಡ ದದ್ದಲ್ ಅವರ ಮಾಜಿ PA ಆಗಿರುವಂಥದ್ದು. ಅಂದರೆ ಕಳೆದ ಬಾರಿ MLA ಆಗಿದ್ದಂಥ ಸಂದರ್ಭದಲ್ಲಿ ಇವರು PA ಆಗಿದ್ದಂಥವ್ರು. ಆದರೆ ಈ ಒಂದು ಪ್ರಕರಣದಲ್ಲಿ ಏನು ಒಂದು 50 ಲಕ್ಷ ಹಣದ ಒಂದು ಟ್ರಾನ್ಸಾಕ್ಷನ್ ಏನಿದೆ, ಅದರ ತೆಗೆದುಕೊಳ್ಳುವಿಕೆ ಏನಿದೆ, ಆ ಒಂದು ವಿಚಾರದಲ್ಲಿ ಪಂಪಣ್ಣ ಹೆಸರು ಬಂದಿದ್ದರಿಂದ ಅವರ ಒಂದು ವಿಚಾರಣೆ ನಡೆದಿರುವಂಥದ್ದು. ಈಗಾಗಲೇ ಅವರು ವಿಚಾರಣೆಗೂ ಕೂಡ ಹಾಜರಾಗಿದ್ದಾರೆ. ನಾವೀಗ ಪಂಪಣ್ಣ ಮನೆಯಲ್ಲಿ ಇರುವಂಥದ್ದು, ಅಂದರೆ ರಾಯಚೂರಿನ ಆಜಾದ್ ನಗರದ ಏನು ರಾಯಲ್ ಫೋರ್ಟ್ ಅಪಾರ್ಟ್ಮೆಂಟ್ ಇದೆ, ಅಲ್ಲಿರ್ತಕ್ಕಂಥ 104 ಫ್ಲಾಟ್ ನಂಬರ್, ಆ ಒಂದು ಮನೆಯಲ್ಲಿ ಅವರು ಇರುವಂಥದ್ದು. ಆ ಫ್ಲಾಟ್ನಲ್ಲಿ ಈಗ ಇಡಿ ಅಧಿಕಾರಿಗಳು ಸಮಗ್ರವಾಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸುಮಾರು ಏನು 11 ಗಂಟೆಯಿಂದ ಈ ಒಂದು ತನಿಖೆಯಲ್ಲಿ ಅಂದರೆ ಪರಿಶೀಲನೆ ನಡೆದಿರುವಂಥದ್ದು. ಅಧಿಕಾರಿಗಳು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಏನು ಬ್ಯಾಂಕ್ನ ದಾಖಲೆಗಳಿರ್ಬೋದು, ಮತ್ತು ಹಣದ ವಹಿವಾಟುಗಳು, ಟ್ರಾನ್ಸಾಕ್ಷನ್ ಏನಿದೆ, ಆ ಒಂದು ದಾಖಲೆಗಳನ್ನು ನಿರಂತರವಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ರಾಯಚೂರಿನಲ್ಲಿ ಒಂದು ಕಡೆ ಬಸವನಗೌಡ ದದ್ದಲ್ ಅವರ ಮನೆ ಹಾಗೂ ಪಂಪಣ್ಣ ಮನೆ ಎರಡು ಕಡೆ ಕೂಡ ನಿರಂತರವಾಗಿ ಒಂದು ತಪಾಸಣೆಯನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ದದ್ದಲ್ ಅವರ ಮನೆಯ ಕಾರುಗಳನ್ನು ಕೂಡ 3 ಕಾರುಗಳನ್ನು ಕೂಡ ಸಮಗ್ರವಾಗಿ ತನಿಖೆನ ಪರಿಶೀಲನೆ ಮಾಡಿರುವಂಥದ್ದು. ಆದರೆ ಇದುವರೆಗೂ ಕೂಡ ಯಾವೆಲ್ಲ ದಾಖಲೆಗಳು ಅವರು ಸಂಗ್ರಹಿಸಿದ್ದಾರೆ ಅನ್ನುವಂಥ ಪಕ್ಕ ಮಾಹಿತಿ ಇಲ್ಲದೇ ಇದ್ದರೂ ಕೂಡ ಸಾಕಷ್ಟು ದಾಖಲೆಗಳನ್ನಂತೂ ಅಧಿಕಾರಿಗಳು ಸಂಗ್ರಹ ಮಾಡಿರುವಂಥದ್ದು ಇದೆ ಅರುಣ್. ಜೊತೆಗೆ ಏನಂದರೆ ಮುಖ್ಯವಾಗಿ ಟ್ರಾನ್ಸಾಕ್ಷನ್ಗಳೇನಿದೆ, ಜೊತೆಗೆ ದದ್ದಲ್ ಅವರ ಆಪ್ತರು ಏನು ಇದ್ರು, ಅವರ ಒಂದು ಜೊತೆಗೆ ಯಾವ ರೀತಿಯ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ, ಅವರ ಖಾತೆಗಳಿಗೆ ಯಾವ ರೀತಿ ಹಣ ವರ್ಗಾವಣೆ ಆಗಿದೆ ಅನ್ನುವಂಥದ್ದನ್ನ ಪರಿಶೀಲನೆ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿರುವಂಥದ್ದು. ಬೆಳಗ್ಗೆ 7 ಗಂಟೆಯಿಂದ ಆರಂಭವಾದಂಥ ಒಂದು ಪರಿಶೀಲನೆ ಈಗಲೂ ಕೂಡ ಮುಂದುವರೆದಿರುವಂಥದ್ದು. ವರುಣ್.